ಈ ವಿಡಿಯೋ ನೋಡಬೇಕು ಅಂದರೆ ಫುಲ್ ಸ್ಕ್ರೀನ್ ಮಾಡಿ ಮೊಬೈಲ್ ಉದ್ದ ಹಿಡ್ಕೊಂಡು ನೋಡಿ ಸ್ನೇಹಿತರೆ. ಸೊ ಪ್ರೊಸೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ, ನೀವೇನಾದರೂ ನಿಮ್ಮ ಚಾನಲ್ ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡಬೇಕು ಅಂತ ಮಾಡಿದರೆ, ಕ್ರೋಮ್ ಬ್ರೌಸರಲ್ಲೇ ನೀವು ನಡೆಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ, ಕೆಲವೊಮ್ಮೆ ಏನಾಗುತ್ತೆ, ನೀವು ಲಾಗಿನ್ ಮಾಡಲಿಕ್ಕೆ ಅಥವಾ ಚಾನಲ್ಗೆ ಹೋದರೆ ಅಲ್ಲಿ ಓಪನ್ ಆಗಲಾರ್ದೆ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಓಪನ್ ಆಗುತ್ತೆ ಅಪ್ಲಿಕೇಶನಲ್ಲಿ, ಅಥವಾ ಯೂಟ್ಯೂಬ್ ಅಪ್ಲಿಕೇಶನ್ ಅಥವಾ ವೈ ಟಿ ಸ್ಟುಡಿಯೋದಲ್ಲಿ ಓಪನ್ ಆಗುತ್ತೆ. ಸೊ ಅದು ಆಗಬಾರ್ದು ಅಂತಂದರೆ ನೀವೇನು ಮಾಡಬೇಕು, ಫಸ್ಟ್ ನಿಮ್ಮ ಈ ವೈ ಟಿ ಸ್ಟುಡಿಯೋ ಇದೆಯಲ್ಲ, ಇದ್ರ ಮೇಲೆ ಟಚ್ ಮಾಡಿ ಹೋಲ್ಡ್ ಮಾಡಿ. ಒಂದು ಈ ರೀತಿ ಪಾಪಪ್ ಓಪನ್ ಆಗುತ್ತೆ. ಆ್ಯಪ್ ಇನ್ಫಾರ್ಮೇಷನ್ ಅಂತ ಬರುತ್ತೆ, ಐ ಬಟನ್ ಇರುತ್ತೆ, ಕೆಳಗಡೆ ಇರ್ಬೋದು ಮೇಲ್ಗಡೆ ಇರ್ಬೋದು. ಸೊ ಈ ಆ್ಯಪ್ ಇನ್ಫಾರ್ಮೇಷನ್ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಕೆಲವೊಂದಿಷ್ಟು ಇಲ್ಲಿ ಸೆಟ್ಟಿಂಗ್ಸ್ ಮಾಡೋದಿರುತ್ತೆ. ಓಪನ್ ಬೈ ಡಿಫಾಲ್ಟ್ ಅಂತ ಇದೆ, ಇಲ್ಲಿ ನೋಡಿ, ಇದನ್ನು ಆಫ್ ಮಾಡಿ ನಂತರ ಆಮೇಲೆ ನೀವು ಮತ್ತೆ ಯೂಟ್ಯೂಬ್ನಲ್ಲಿ ಹೋಗಿ, ಯೂಟ್ಯೂಬ್ಗೆ ಟಚ್ ಮಾಡಿ ಹೋಲ್ಡ್ ಮಾಡಿ ಈ ರೀತಿ. ಆಮೇಲೆ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ. ಐ ಬಟನ್ ಕ್ಲಿಕ್ ಮಾಡಿ, ಇಲ್ಲಿ ಓಪನ್ ಬೈ ಡಿಫಾಲ್ಟ್ ಇದೆ, ಇದು ಕೂಡ ಆಫ್ ಮಾಡಿ. ಓಕೆನಾ, ಇದು ಆನ್ ಇರುತ್ತೆ, ಇದು ಕೂಡ ಆಫ್ ಮಾಡಿ. ಸೊ ಈ ರೀತಿ ಮಾಡಿಕೊಂಡು ನೀವು ಬೇಕು ಅಂದರೆ ಕ್ರೋಮ್ ಬ್ರೌಸರಲ್ಲಿ ಓಪನ್ ಮಾಡ್ಬೋದು. ಇನ್ನು ಕ್ರೋಮ್ ಬ್ರೌಸರಲ್ಲಿ ಓಪನ್ ಆಗ್ತಾ ಇಲ್ಲ ಅಂದರೆ ನೀವೇನು ಮಾಡಿ, ಒಂದು ಹೊಸ ಬ್ರೌಸರನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಫೈರ್ ಫಾಕ್ಸ್ ಅನ್ನೋ ಬ್ರೌಸರ್, ಇಲ್ಲಿ ನೋಡಿ, ಇದು ಫೈರ್ ಫಾಕ್ಸ್ ಅನ್ನೋ ಬ್ರೌಸರ್ ಈ ರೀತಿ ಇರುತ್ತೆ. ಸೊ ಇಂಥದ್ದೊಂದು ಫೈರ್ ಫಾಕ್ಸ್ ಬ್ರೌಸರ್ ನೀವು ಇನ್ಸ್ಟಾಲ್ ಮಾಡಿಕೊಂಡು ಇದನ್ನು ಓಪನ್ ಮಾಡಿ. ಇದರಲ್ಲಿ ನೀವು ನಿಮ್ಮ ಚಾನಲ್ ಲಾಗಿನ್ ಮಾಡ್ಕೋಬೇಕು. ನಿಮ್ಮ ಹತ್ರ ಒಂದು ಮೇಲ್ ಐ ಡಿ ಇರುತ್ತೆ, ಹಳೆ ಮೇಲ್ ಐ ಡಿ ಇದೆ, ಅದರಲ್ಲಿ ನೀವು ಚಾನಲ್ ಓಪನ್ ಮಾಡಬೇಕು ಅಂದ್ಕೊಂಡಿದ್ದೀರಾ. ಸೊ ಅದರ ಏನು ಮಾಡಿ, ಅದನ್ನು ಇಲ್ಲಿ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಬೇಕು ಅಂದರೆ ಏನು ಮಾಡಬೇಕು, ನೀವು youtube.com ಅಂತ ಇಲ್ಲಿ ಹಾಕಬೇಕು. youtube.com ಅಂತ ಹಾಕಿ ಸರ್ಚ್ ಮಾಡಿ. ಚಾನಲ್ ಅಂತ ಹಾಕಿದ್ದೀವಿ, ಸೊ ಅದು ತೋರಿಸಲ್ಲ. ಸೊ ಇಲ್ಲಿ ನಾನು ಯೂಟ್ಯೂಬ್ ಸರ್ಚ್ ಮಾಡ್ತೀನಿ. ಯೂಟ್ಯೂಬ್ ಸರ್ಚ್ ಮಾಡಿದ ಮೇಲೆ m.youtube.com ಅಂತ ಬರುತ್ತೆ. ಸೊ ಇದನ್ನು ನಾವು ಬ್ರೌಸರಲ್ಲಿ ಓಪನ್ ಮಾಡಬೇಕು. ಇದಕ್ಕೇನು ಮಾಡೋಣ, ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡೋಣ. ಡೆಸ್ಕ್ಟಾಪ್ ಸೈಟ್ನಲ್ಲಿ ಇದು ಓಪನ್ ಆಗುತ್ತೆ. ಆಲ್ರೆಡಿ ನಿಮ್ಮ ಹತ್ರ ಒಂದು ಹಳೆ ಮೇಲ್ ಐ ಡಿ ಇದೆ, ಅದರಲ್ಲಿ ಆಲ್ರೆಡಿ ಒಂದು ಚಾನಲ್ ರನ್ ಮಾಡ್ತಿದ್ದೀರಾ. ಇನ್ನೊಂದು ಹೊಸ ಚಾನಲ್ ಮಾಡಬೇಕಾಗಿದೆ ಅಂದರೆ ಇಲ್ಲಿ ಲಾಗಿನ್ ಮಾಡಿದ ತಕ್ಷಣ ನಿಮ್ಮ ಚಾನಲ್ ಲೋಗೋ ಕಾಣುತ್ತೆ, ಇಲ್ಲಿ ನೋಡಿ ಮೇಲ್ಗಡೆ. ಓಕೆನಾ, ಸೊ ಈ ಲೋಗೋ ಮೇಲೆ ನೀವು ಕ್ಲಿಕ್ ಮಾಡಿದರೆ, ಈ ರೀತಿ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೊಂದು ಸೆಟ್ಟಿಂಗ್ ಆಪ್ಷನ್ ಸಿಗುತ್ತೆ, ಇಲ್ಲಿ ನೋಡಿ ಕೆಳಗಡೆ ಇಲ್ಲಿ. ಓಕೆನಾ, ಈ ಸೆಟ್ಟಿಂಗ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕೆಲವೊಂದಿಷ್ಟು ಸೆಟ್ಟಿಂಗ್ಸ್ ಎಲ್ಲ ಓಪನ್ ಆಗಿಬಿಡುತ್ತೆ. ಇಲ್ಲಿ ನೋಡಿ, ಈ ರೀತಿ ಎಲ್ಲ ಸೆಟ್ಟಿಂಗ್ಸ್ ಇದೆ, ಅಕೌಂಟ್ ನೋಟಿಫಿಕೇಷನ್ ಇದೆಲ್ಲ ಇಲ್ಲಿ ಕಾಣ್ತಾ ಇರುತ್ತೆ. ಇಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಅಂತ ಇದೆ. ಸೊ ನಿಮ್ಮ ಹತ್ರ ಆಲ್ರೆಡಿ ಇರುವಂಥ ಚಾನಲ್ ಇಲ್ಲಿ ಹೆಸರು ತೋರಿಸ್ತಾ ಇರುತ್ತೆ. ಓಕೆನಾ, ಸೊ ಇಲ್ಲಿ ನೀವೇನು ಮಾಡಬೇಕು, ಆ್ಯಡ್ ಆರ್ ಮ್ಯಾನೇಜ್ ಯುವರ್ ಚಾನಲ್ಸ್ ಅಂತ ಇದೆ. ಸೊ ಇದರಲ್ಲಿ ನೀವು ಬೇಕು ಅಂದರೆ ಇಲ್ಲಿ ಆ್ಯಡ್ ನ್ಯೂ ಅಕೌಂಟ್ ಅಂತಲೂ ಇರುತ್ತೆ, ಹೊಸ ಅಕೌಂಟ್ ಕ್ರಿಯೇಟ್ ಮಾಡಲಿಕ್ಕೂ ಅಂತಲೂ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೆಂಟ್ರ್ನಲ್ಲಿ ಏನು ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ನಿಮ್ಗೆ ಇಂಟರ್ಫೇಸ್ ಸಿಗುತ್ತೆ, ಇಲ್ಲಿ ನೋಡಿ. ಸೊ ಇಲ್ಲಿ ನಿಮ್ದು ಒಂದೇ ಚಾನಲ್ ಇತ್ತು ಅಂದರೆ ಈ ರೀತಿ ಬರಲ್ಲ, ಒಂದು ಸ್ವಲ್ಪ ಡೈರೆಕ್ಟಾಗಿ ಚಾನಲ್ ಕ್ರಿಯೇಟ್ ಮಾಡೋ ಆಪ್ಷನ್ ಬಂದುಬಿಡುತ್ತೆ. ನಿಮ್ಮ ಹತ್ರ ಒಂದಕ್ಕಿಂತ ಜಾಸ್ತಿ ಚಾನಲ್ ಇತ್ತು ಅಂದರೆ ಈ ರೀತಿ ಬರುತ್ತೆ. ಒಂದೇ ಚಾನಲ್ ಇತ್ತು ಅಂದರೆ ಇಮಿಡಿಯೇಟಾಗಿ ನಿಮಗೆ ಕ್ರಿಯೇಟ್ ಮಾಡಲಿಕ್ಕೆ, ಹೆಸರು ಹಾಕಲಿಕ್ಕೆ ಅಲ್ಲಿ ಕೇಳುತ್ತೆ, ನೀವು ಹಾಕಿಬಿಡಬೇಕು. ಬಟ್ ಆ ರೀತಿ ಇಲ್ಲ, ಒಂದಕ್ಕಿಂತ ಜಾಸ್ತಿ ನಿಮ್ಮ ಹತ್ರ ಚಾನಲ್ ಇದೆ ಅಂದರೆ ಇಲ್ಲಿ ಕ್ರಿಯೇಟ್ ಚಾನಲ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲ ಅಂದರೆ ಅಲ್ಲಿ ಡೈರೆಕ್ಟಾಗಿ ನಿಮ್ಗೆ ಆ ಆಪ್ಷನ್ ಬಂದಿರುತ್ತೆ, ಡೈರೆಕ್ಟಾಗಿ ನೀವು ಈ ಆಪ್ಷನ್ ಅಲ್ಲಿ ಡೈರೆಕ್ಟಾಗಿ ಓಪನ್ ಆಗುತ್ತೆ. ಸೊ ಈ ರೀತಿ ಓಪನ್ ಆಯಿತು ಅಂದರೆ ಇಲ್ಲಿ ನೀವು ಏನು ಮಾಡಬೇಕು, ನಿಮ್ಮ ಹತ್ರ ಒಂದು ಚಾನಲ್ ಹೆಸರು ಇರಬೇಕು. ಚಾನಲ್ ಹೆಸರನ್ನು ಇಲ್ಲಿ ನಾನು ಯೋಚನೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, KCG ಟೆಕ್ ನ್ಯೂಸ್ ಅಂತ ಒಂದು ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ಈ ರೀತಿ ಒಂದು ಹೆಸರು ಇಟ್ಕೊಂಡಿದ್ದೀನಿ. ಸೊ ಒಳ್ಳೆಯ ಹೆಸರನ್ನು ನೀವು ಆಲ್ರೆಡಿ ಯೋಚನೆ ಮಾಡ್ಕೊಂಡು ಇಟ್ಕೊಳ್ಬೇಕು. ಆಮೇಲೆ ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ಅಂತ ಇದೆ ನೋಡಿ, ಇಲ್ಲಿ ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕ್ರಿಯೇಟ್ ಅಂತ ಓಪನ್ ಆಗುತ್ತೆ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೊಬೈಲ್ ವೆರಿಫಿಕೇಷನ್ ಕೇಳ್ಬೋದು. ಇಲ್ಲ ವೆರಿಫಿಕೇಷನ್ ಮಾಡಬೇಕು ಅಂದರೆ ಮಾಡ್ಬೋದು, ಇಲ್ಲಾಂದರೆ ಆಮೇಲೆ ಮಾಡಿದರೂ ನಡೆಯುತ್ತೆ. ಸೊ ಈ ರೀತಿ ನೀವು ಇಲ್ಲಿ ಹಾಕಿ ಕ್ರಿಯೇಟ್ ಮಾಡಬೇಕು. ಸೊ ಇದಿಷ್ಟು ಮಾಡಿದರೆ ಈಗ ನಾವು ಯೂಟ್ಯೂಬ್ನಲ್ಲಿ ಬರೋಣ. ಸೊ ಯೂಟ್ಯೂಬ್ನಲ್ಲಿ ಬಂದರೆ ಇಲ್ಲಿ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿ, ನಮ್ಮ ಹತ್ರ ಒಂದು ಮೇಲ್ ಐ ಡಿ ಇರುತ್ತಲ್ಲ, ಆ ಮೇಲ್ ಐ ಡಿಯಲ್ಲಿ ಏನಾಯಿತು ಅಂತ ಇಲ್ಲಿ ಚೆಕ್ ಮಾಡೋಣ. ಸ್ವಿಚ್ ಅಕೌಂಟ್ ಮೇಲೆ ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ಸ್ವಿಚ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, KCG ಟೆಕ್ನಲ್ಲಿ KCG ಟೆಕ್ ನ್ಯೂಸ್ ಅಂತ ಒಂದು ಚಾನಲ್ ಕ್ರಿಯೇಟ್ ಆಗಿದೆ. ಸೊ ಈ ರೀತಿ ತೋರಿಸುತ್ತೆ. ಇಲ್ಲಿ ಕೆಳಗಡೆ ನೋಡಿ KU ಅಂತ ತೋರಿಸ್ತಿದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಚಾನಲ್ ಕ್ರಿಯೇಟ್ ಆಗಿದೆ, KCG ಟೆಕ್ ನ್ಯೂಸ್ ಅಂತ. ಇಲ್ಲಿ ನೀವು ಬೇಕು ಅಂದರೆ ನಿಮ್ಮ ಚಾನಲ್ಗೆ ಕಸ್ಟಮೈಸೇಷನ್ ಮಾಡ್ಕೋಬೋದು. ಇಲ್ಲಿ ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನೋಡಿ ಬ್ಯಾನರ್ ಹಾಕ್ಬೋದು,
ನಿಮ್ಮ ಲೋಗೋ ಹಾಕ್ಬೋದು. ಆಮೇಲೆ ಇಲ್ಲಿ ಚಾನಲ್ ನೇಮ್ ಹಾಕ್ಬೋದು, ಚೇಂಜ್ ಮಾಡ್ಕೋಬೇಕು ಅಂದರೆ ಚಾನಲ್ ನೇಮ್ ಚೇಂಜ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ನೀವು ಬೇಕು ಅಂದರೆ ನಿಮ್ಮ ಹ್ಯಾಂಡಲ್ ಕೂಡ ಇಲ್ಲಿ ಚೇಂಜ್ ಮಾಡ್ಕೋಬೋದು. ಸೊ ಇಲ್ಲಿ ಚಾನಲ್ URL ಇದೆ, ಆಮೇಲೆ ಡಿಸ್ಕ್ರಿಪ್ಷನ್ ಇದೆ. ಇಲ್ಲಿ ಪೆನ್ಸಿಲ್ ಐಕಲ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಯಾವ ಚಾನಲ್ ಏನು ಚಾನಲ್ ಮಾಡಿದ್ದೀರಾ ಆ ಚಾನಲ್ ಪ್ರಕಾರ ಇಲ್ಲಿ ಡಿಸ್ಕ್ರಿಪ್ಷನ್ ಬರೆದು ವೆಲ್ಕಮ್ ಟು KCG ಟೆಕ್ ನ್ಯೂಸ್ ಅಂತ ಇಲ್ಲಿ ಹಾಕಿ ನಾನು ಏನೇನು ಕವರ್ ಮಾಡ್ತೀನಿ ಆಮೇಲೆ ಇಲ್ಲೆಲ್ಲ ಹಾಕ್ತೀನಿ. ಸೊ ಈ ರೀತಿ ನೀವು ಮಾಡಿ ಸೇವ್ ಮಾಡ್ಕೋಬೇಕು. ಸೊ ಈ ರೀತಿ ಈಸಿಯಾಗಿ ನೀವು ಇನ್ನೊಂದು ಚಾನಲ್ ನಿಮ್ಮ ಇರೋ ಮೇಲ್ ಐಡಿಯಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಎಷ್ಟು ಬೇಕೋ ಅಷ್ಟು ಚಾನಲ್ ನೀವು ಕ್ರಿಯೇಟ್ ಮಾಡ್ಬೋದು. ಆದರೆ ಒಂದು ವರ್ಷಕ್ಕೆ ಒಂದು ಮೊಬೈಲಿಂದ 2 ಚಾನಲನ್ನು ನೀವು ವೆರಿಫೈ ಮಾಡ್ಕೋಬೋದು. ಅದು ಬಿಟ್ಟರೆ ಮತ್ತೆ ಜಾಸ್ತಿ ಚಾನಲ್ ಮಾಡ್ತೀನಿ ವೆರಿಫೈ ಮಾಡ್ತೀನಿ ಅಂದರೆ ಸೇಮ್ ನಂಬರ್ನಿಂದ ಆಗಲ್ಲ. ಇನ್ನೂ ಬೇರೆ ಒಂದು ನಂಬರ್ ತೊಗೊಂಡು ಅದರಿಂದ 2 ಚಾನಲ್ ಮಾಡ್ಬೋದು. ಇರೋ ಸೇಮ್ ನಂಬರಿಂದ ಮತ್ತೆ ನೀವು ವೆರಿಫೈ ಮಾಡಬೇಕು ಅಂದರೆ 1 ವರ್ಷದ ನಂತರ, ಈಗ ವೆರಿಫೈ ಮಾಡ್ತೀರಾ, ಇದಾದಮೇಲೆ 1 ವರ್ಷ ಬಿಟ್ಟು ನೀವು ಮತ್ತೆ 2 ಚಾನಲ್ ಅದರಿಂದನೇ ವೆರಿಫೈ ಮಾಡ್ಕೋಬೋದು. ಸೊ ವರ್ಷದಲ್ಲಿ 2 ಸರಿ ನೀವು ಮಾಡಲಿಕ್ಕೆ ಅವಕಾಶ ಇರುತ್ತೆ. 1 ವರ್ಷ ಮುಗಿದ ಮೇಲೆ ಅದೇ ನಂಬರಿಂದ ಮತ್ತೆ 2 ಚಾನಲ್ ನೀವು ವೆರಿಫೈ ಮಾಡ್ಕೋಬೋದು. ಈ ರೀತಿ ನೀವು ಚಾನಲ್ ಕ್ರಿಯೇಟ್ ಮಾಡಿ ಇಲ್ಲಿ ಕೆಲಸ ಮಾಡ್ಬೋದು ಸ್ನೇಹಿತರೆ. ಸೊ ಇದ್ರ ಬಗ್ಗೆ ಇನ್ನೂ ಸೆಟ್ಟಿಂಗ್ಸ್ ಬೇಕು, ಯಾವ ರೀತಿ ಸೆಟ್ಟಿಂಗ್ ಮಾಡಬೇಕು, ಯಾಕಂದರೆ ಚಾನಲ್ ಸರ್ಚ್ನಲ್ಲಿ ಬರಬೇಕು ಅದು ಇದು ಅಂದರೆ ನಾವು ಸೆಟ್ಟಿಂಗ್ಸ್ ಎಲ್ಲ ಮಾಡಬೇಕು ಸ್ನೇಹಿತರೆ. ಇದ್ರ ಬಗ್ಗೆ ವಿಡಿಯೋ ಬೇಕು ಅಂದರೆ ಹೇಳಿ ವಿಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟ್ ಟೈಮ್.